ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನೀವೆಲ್ಲ ಇವತ್ತು ನಮ್ಮ ಜೊತೆಯಲ್ಲಿರೋದು ನಮಗೆ ತುಂಬ ಖುಷಿ ಇದೆ. ತುಂಬ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ. ನಾನು ತುಂಬ ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಿರೋದು ಡೆಫಿನೆಟ್ಲಿ ಮಹಂತೇಶ್ ಅವ್ರನ್ನೇ. ಯಾಕೆಂದರೆ ಮಹಂತೇಶ್ ಅವ್ರ ರೆಫರೆನ್ಸ್ ಇಲ್ಲದೆ ನಾನು ಈ ಸಿನಿಮಾದಲ್ಲಿ ಪೋಸ್ಟರಲ್ಲಿ ಇರೋಕ್ಕೆ ಇವತ್ತು ಆಗ್ತಾ ಇರಲಿಲ್ಲ. ಅದನ್ನು ಸೂಟ್ ಆಗ್ತೀನಿ ಅಂತ ನಾನು ಚೂಸ್ ಮಾಡಿದ್ದು ನಮ್ಮ ಡೈರೆಕ್ಟರ್ ದೀಪು ಅವರು. ದೀಪು ಅವರೇ ತುಂಬ ಧನ್ಯವಾದ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ನನ್ನ ಕನ್ನಡ ಡೆಬ್ಯೂ ಇಂಥ ಒಳ್ಳೆ ಕ್ಯಾರೆಕ್ಟರ್ ಕಡೆಯಿಂದ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ತುಂಬ ಧನ್ಯವಾದ. ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಯಾರೆಕ್ಟರ್ ಮಾಡಿಸಿದ್ದೀರಾ. ಅದೇ ರೀತಿ ಮಹಂತೇಶ್, ಥ್ಯಾಂಕ್ ಯು ನನ್ನ ರೆಫರ್ ಮಾಡಿದ್ದಕ್ಕೆ. ನೀವಿಬ್ಬರು ಇಲ್ಲೇ ಇದ್ದಿದ್ರೆ ನಾನು ಇವತ್ತು ಅವರಿಬ್ಬರಿಂದ ನನ್ನ ಕನ್ನಡ ಸಿನಿಮಾ ಹೊರಗೆ ಬರ್ತಾ ಇದೆ, ನಾನು ಈ ಕ್ಯಾರೆಕ್ಟರ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಮೇಘಶ್ರೀ ಅವರು, ಹಾಗೆ ಅದ್ರ ಜೊತೆಗೆ ನಿಂತಿರೋದು ರಾಜೇಶ್ ಸರ್ ಅವರು. ನಿಮ್ಮಿಬ್ಬರಿಗೂ ತುಂಬ ಧನ್ಯವಾದ. ಈ ಬ್ಯಾನರಲ್ಲಿ ನಾನು ಹೊರಗೆ ಬರ್ತಾ ಇರೋದು ಕನ್ನಡ ಇಂಡಸ್ಟ್ರಿಗೆ ನಂಗೆ ಭಾಳ ಖುಷಿ ಇದೆ. ತುಂಬ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮುಂದೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ನಾವೆಲ್ಲ ಸೇರಿ ಮಾಡಬೇಕು ಅನ್ನೋದು ನನಗೆ ಆಸೆ ಪರ್ಸನಲಿ. ಸೊ ರಾಜೇಶ್ ಸರ್ ನೀವು ಹೀರೋ ಆಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ತುಂಬ ಕಡೆಯಿಂದ. ಸೊ ಮುಂದಿನ ಸಿನಿಮಾಗಳು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಇವಾಗೇನೆ ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ರಾಜೇಶ್ ಸರಿಗೆ ನಾನು ಮ್ಯಾಚ್ ಆಗ್ಬೇಕಲ್ಲ, ಅವ್ರು ಚಾನ್ ಬೇರೆ, ನಾನು ಅಷ್ಟೆಲ್ಲ ಅವ್ರಿಗೆ ಮ್ಯಾಚ್ ಆಗೋಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇಲ್ಲ. ಬಟ್ ರಾಜೇಶ್ ಸರ್ ನಾವೆಲ್ಲ ಸೇರಿ ಇನ್ನೂ ಹೆಚ್ಚು ಸಿನಿಮಾಗಳು ಈ ಥರ ಮಾಡಬೇಕು ಅನ್ನೋದು ನಮ್ಮ ಆಸೆ. ನಾವೆಲ್ಲ ಇರ್ತೀವಿ. ಹಾಗೆ ನಮ್ಗೆ ಇವತ್ತು ಸಪೋರ್ಟ್ ಮಾಡಿ ಬಂದಿರೋ ಎಲ್ಲ ಇಂಡಸ್ಟ್ರಿ ಅವರಿಗೂ ತುಂಬ ಧನ್ಯವಾದ. ನೀವೆಲ್ಲ ನಮ್ಮ ಜೊತೆ ಇರೋದ್ರಿಂದ ನಮ್ಮ ಸಿನಿಮಾ ಮುಂದೆ ಹೋಗುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇದೆ. ಸುಧಾಮ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಹನುಮಮ್ಮ ಮತ್ತು ಸುಧಾಮ ಅವರು ಇವತ್ತು, ಹನುಮಮ್ಮ ಇಲ್ಲ ನಮ್ಮ ಜೊತೆ ಇರಲಿಲ್ಲ, ಬಟ್ ಅವರಿಬ್ಬರ ಬಗ್ಗೆ ನಾನು ಪರ್ಸ್ನಲಿ ಒಂದು ಏನು ಹೇಳಬೇಕು ಅಂದರೆ, ನನ್ನ ಶೂಟಿಂಗ್ ಟೈಮಲ್ಲಿ ನನ್ನ ಅವ್ರ ಮಗಳಂಗೆನೇ ನೋಡಿದ್ದಾರೆ. ಸೊ ಸಿನಿಮಾದಲ್ಲಿ ಮಾತ್ರ ನಾನು ಅವ್ರಿಗೆ ಮಗಳಾಗಿಲ್ಲ, ನಿಜ ಜೀವನದಲ್ಲೂ ನನ್ನ ಹಾಗೆ ನೋಡ್ಕೊಂಡಿದ್ದೀರ. ತುಂಬ ಧನ್ಯವಾದ. ಹಾಗೆ ನಮ್ಮೆಲ್ಲ ಕಲಾವಿದರು ನಮ್ಮ ಜೊತೆ ಪಿ ಡಿ ಸರ್, ರಘು ಸರ್, ಮಾಧವ್ ಸರ್, ಇವತ್ತು ಇರೋ ಎಲ್ಲ ಕಲಾವಿದರಾಗಲಿ, ಚಿಲ್ಲರ್ ಅವರು, ಸುಜಿತ್ ಅವರು, ನಮ್ಮ ಜೊತೆ ಇವತ್ತು ಇಲ್ಲದೆ ಇರೋ ಕಲಾವಿದರಾಗಿ, ನನ್ನ ಸಿನಿಮಾದಲ್ಲಿ ಇರೋ ಎಲ್ಲ ಕಲಾವಿದರಿಗೂ ನನ್ನ ಧನ್ಯವಾದ. ನಿಮ್ಮೆಲ್ಲರಿಂದ ನಾನು ತುಂಬ ಕಲ್ತಿದ್ದೀನಿ. ಸೊ ನೀವೆಲ್ಲ ಬಂದು ನಾವು ಹೇಗೆ ಎಂಜಾಯ್ ಮಾಡಿದ್ದೀವಿ ಸಿನಿಮಾ ಮಾಡುವಾಗ, ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡೆ ನಮ್ಮ ಜೊತೆ ಎಂಜಾಯ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ. 19 ಸೆಪ್ಟೆಂಬರ್ ಅರಸೈನ ಪ್ರೇಮ ಪ್ರಸಂಗ ನಿಮ್ಮೊಂದಿಗೆ ನಾವು ಬರ್ತಾ ಇದ್ದೀವಿ. ತುಂಬ ಧನ್ಯವಾದ. ಎಲ್ಲರೂ ಬನ್ನಿ, ಥಿಯೇಟರಲ್ಲೇ ಸಿನಿಮಾ ನೋಡಿ ನಮ್ಮ ಜೊತೆ ನೀವು ಕೂತ್ಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು.